Hello everyone, welcome to my channel. Vitamins, ಜೀವಸತ್ವಗಳು. The concept of vitamins is given by Casimir Funk. Vitamins divide into two parts: fat soluble vitamins and water soluble vitamins. Fat soluble vitamins means ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಗಳು. ಯಾವುದ್ಯಾವುದು ಅಂದರೆ 4 ವಿಟಮಿನ್ನು ಕೊಬ್ಬಿನಲ್ಲಿ ಕರಗತ್ತೆ. ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಇ, ವಿಟಮಿನ್ ಕೆ. ಈ 4 ವಿಟಮಿನ್ಗಳು ಫ್ಯಾಟ್ ಸ್ಯಾಲ್ಯೂಬಲ್ ವಿಟಮಿನ್ಸ್ ಅಂತ ಕರೀತಾರೆ. ಇನ್ನು ವಾಟರ್ ಸ್ಯಾಲ್ಯೂಬಲ್ ವಿಟಮಿನ್ಗಳು 2 ಬಿ ಮತ್ತು ಸಿ ಆಗಿರುತ್ತೆ. ವಿಟಮಿನ್ ಎ ಫ್ಯಾಟ್ ಸ್ಯಾಲ್ಯೂಬಲ್ ಆಗಿರುತ್ತೆ. ಸೊ ಇದು ಏನಕ್ಕೆ ತುಂಬ ಮುಖ್ಯವಾಗಿದೆ ಅಂದರೆ ಇಟ್ ಈಸ್ ಎಸೆನ್ಷಿಯಲ್ ಫಾರ್ ವಿಷನ್ನು, ಇಮ್ಯೂನ್ ಫಂಕ್ಷನ್ನು ಆ್ಯಂಡ್ ಸೆಲ್ ಗ್ರೋತ್ಗೆ. ವಿಟಮಿನ್ ಡಿ ಇದು ಇಂಪಾರ್ಟೆಂಟ್ ಏನಕ್ಕೆ ಅಂದರೆ ಬೋನ್ ಹೆಲ್ತ್ಗೆ, ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ಗೆ, ಇಮ್ಯೂನ್ ಫಂಕ್ಷನ್ಗೆ. ವಿಟಮಿನ್ ಇ ಇದು ಕೂಡ ಫ್ಯಾಟ್ ಸ್ಯಾಲ್ಯೂಬಲು. ಇಟ್ ಈಸ್ ಆ್ಯಕ್ಟ್ ಆ್ಯಸ್ ಅನ್ ಆ್ಯಂಟಿ ಆಕ್ಸಿಡೆಂಟು ಮತ್ತು ಸೆಲ್ಸ್ನ ಪ್ರೊಟೆಕ್ಟ್ ಮಾಡುತ್ತೆ ಡ್ಯಾಮೇಜ್ ಆಗೋದ್ರಿಂದ. ವಿಟಮಿನ್ ಕೆ ಫ್ಯಾಟ್ ಸ್ಯಾಲ್ಯೂಬಲ್ಲು, ಇದು ಕೂಡ ತುಂಬ ಇಂಪಾರ್ಟೆಂಟ್ ಏನಕ್ಕೆ ಅಂದರೆ ಬ್ಲಡ್ ಕ್ಲಾಟಿಂಗು ಮತ್ತು ಬೋನ್ ಹೆಲ್ತ್ಗೆ. ವಿಟಮಿನ್ B1 ಇದು ವಾಟರ್ ಸ್ಯಾಲ್ಯೂಬಲ್ ಆಗಿರುತ್ತೆ. ಇದು ಏನನ್ನು ಇನ್ವಾಲ್ವ್ ಆಗಿರುತ್ತೆ ಅಂದರೆ ಎನರ್ಜಿ ಪ್ರೊಡಕ್ಷನ್ನಲ್ಲಿ ಇನ್ವಾಲ್ವ್ ಆಗಿರುತ್ತೆ ಮತ್ತು ನರ್ವ್ ಫಂಕ್ಷನಲ್ಲಿ ಇನ್ವಾಲ್ವ್ ಆಗಿರುತ್ತೆ B1. ವಿಟಮಿನ್ B2 ಇದು ವಾಟರ್ ಸ್ಯಾಲ್ಯೂಬಲ್ಲು. ಬಿ ಮತ್ತು ಬಿ ಎಲ್ಲ ವಿಟಮಿನ್ಸ್ಗಳು ಮತ್ತು ಸಿ ವಿಟಮಿನ್ನು ಎರಡೂ ಕೂಡ ವಾಟರ್ ಸ್ಯಾಲ್ಯೂಬಲ್ ಆಗಿರುತ್ತೆ, ನೀರಿನಲ್ಲಿ ಕರಗುವ ವಿಟಮಿನ್ಗಳಾಗಿರುತ್ತೆ, ಜೀವಸತ್ವಗಳಾಗಿರುತ್ತೆ. ವಿಟಮಿನ್ B2 ಇಂಪಾರ್ಟೆಂಟ್ ಏನಕ್ಕೆ ಅಂದರೆ ಎನರ್ಜಿ ಮೆಟಾಬಲಿಸಮ್ಗೆ ಮತ್ತು ಸ್ಕಿನ್ ಹೆಲ್ತ್ಗೆ. ವಿಟಮಿನ್ B3 ಇದು ಕೂಡ ವಾಟರ್ ಸ್ಯಾಲ್ಯೂಬಲ್ ಆಗಿರುತ್ತೆ. ಇದು ಏನು ಆ್ಯಕ್ಟ್ ಮಾಡುತ್ತೆ, ಇಂಪಾರ್ಟೆಂಟ್ ರೋಲ್ ಏನನ್ನ ಪ್ಲೇ ಮಾಡ್ತಿದೆ ಅಂದರೆ ಎನರ್ಜಿ ಪ್ರೊಡಕ್ಷನು ಮತ್ತು ಕೊಲೆಸ್ಟ್ರಾಲ್ ಲೆವೆಲ್ಸ್ ನಲ್ಲಿ. ವಿಟಮಿನ್ B5 ವಾಟರ್ ಸ್ಯಾಲ್ಯೂಬಲ್ ಆಗಿರುತ್ತೆ, ಇನ್ವಾಲ್ವ್ಡ್ ಇನ್ ಎನರ್ಜಿ ಮೆಟಬಾಲಿಸಮ್ ಆ್ಯಂಡ್ ಸೆಲ್ಸ್ ರಿಪೇರ್ನಲ್ಲಿ. ವಿಟಮಿನ್ B6 ಇಂಪಾರ್ಟೆಂಟ್ ಫಾರ್ ಬ್ರೈನ್ ಡೆವಲಪ್ಮೆಂಟು ಮತ್ತು ನರ್ವ್ ಫಂಕ್ಷನ್ಗೆ. ವಿಟಮಿನ್ B7 ಇನ್ವಾಲ್ವ್ಡ್ ಇನ್ ಮೆಟಬಾಲಿಸಮು, ಹೆಲ್ತಿ ಸ್ಕಿನ್ನು, ಹೇರು, ನೇಲ್ಸ್ಗೆ ರಿಲೇಟೆಡ್ ಆಗಿ. ವಿಟಮಿನ್ B9 ವಾಟರ್ ಸ್ಯಾಲ್ಯೂಬಲ್ ಆಗಿರುತ್ತೆ. ಇಟ್ ಈಸ್ ಎಸೆನ್ಷಿಯಲ್ ಫಾರ್ ಸೆಲ್ ಗ್ರೋತ್ ಮತ್ತು DNA ಸಿಂಥಸಿಸ್ಗೆ. ವಿಟಮಿನ್ B12 ಇದು ಕೂಡ ವಾಟರ್ ಸ್ಯಾಲ್ಯೂಬಲು, ಇಂಪಾರ್ಟೆಂಟ್ ಫಾರ್ ನರ್ವ್ ಫಂಕ್ಷನ್ ಆ್ಯಂಡ್ DNA ಸಿಂಥಸಿಸು. ವಿಟಮಿನ್ ಸಿ ವಾಟರ್ ಸ್ಯಾಲ್ಯೂಬಲು, ಆ್ಯಕ್ಟ್ ಆ್ಯಸ್ ಎ ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಡ್ ಸಪೋರ್ಟ್ ಇಮ್ಯೂನ್ ಫಂಕ್ಷನ್ನು. ಸೊ ಇದರ ಕೆಮಿಕಲ್ ನೇಮು ಮತ್ತು ಅದರ ಡಿಫಿಷಿಯನ್ಸಿಗಳು ಏನೇನು ಬರುತ್ತೆ ಅಂತ ನೋಡೋಣ. ವಿಟಮಿನ್ ಎ ಅದರ ಕೆಮಿಕಲ್ ನೇಮ್ ಬಂದುಬಿಟ್ಟು ರೆಟಿನಾಲು. ಅದರಿಂದ ಬರುವ ರೋಗ, ಅದರ ಕೊರತೆಯಿಂದ ಬರುವ ರೋಗ ನೈಟ್ ಬ್ಲೈಂಡ್ನೆಸ್ಸು ಅಂದರೆ ಇರುಳು ಗುರುಡುತನ ಆಗಿರುತ್ತೆ. ಝೀರೋಥಾಲ್ಮಿಯಾ ಮೀನ್ಸ್ ಡ್ರೈ ಐಸ್ ಆಗುತ್ತೆ. ಅಂದರೆ ಅದ್ರ ಪ್ರಮುಖ ಲಕ್ಷಣ ಏನಂತ ನೋಡಿದ್ರೆ ಕಣ್ಣುಗಳು ಕಣ್ಣೀರು ಉತ್ಪಾದಿಸೋಕ್ಕೆ ವಿಫಲ ಆಗ್ತಾ ಹೋಗುತ್ತೆ, ಉತ್ಪಾದಿಸೋಕ್ಕಾಗಲ್ಲ, ಅದ್ರ ಉತ್ಪಾದಿಸುವಲ್ಲಿ ವಿಫಲ ಆಗುತ್ತೆ, ಅದೇ ಝೀರೋಥಾಲ್ಮಿಯಾ ಆಗಿರುತ್ತೆ. ವಿಟಮಿನ್ B1 ಅದ್ರ ಕೆಮಿಕಲ್ ನೇಮ್ ಬಂದುಬಿಟ್ಟು ಥಯಾಮಿನ್ನು. ಇದರಿಂದ ಬರೋ ರೋಗ ಬಂದುಬಿಟ್ಟು ಬೆರಿ ಆಗಿರುತ್ತೆ. ಈ ಬೆರಿ ರೋಗದ ಲಕ್ಷಣ ಏನು ಅಂದರೆ ಇದ್ರ ರೋಗ ನೋಡೋದಿದ್ರೆ ಇದು ನರಕ್ಕೆ ಸಂಬಂಧಿಸಿದಂಥ ರೋಗ ಆಗಿರುತ್ತೆ. ಮತ್ತು ಇದಲ್ಲದೆ ಇದು ಹೃದಯಕ್ಕೆ ಸಂಬಂಧಿಸಿದ್ದು ಮತ್ತು ಸ್ನಾಯುಗೆ ಸಂಬಂಧಿಸಿದ ರೋಗ ಕೂಡ ಇದರಿಂದ ಉಂಟಾಗತ್ತೆ. ಯಾವುದರಿಂದ? B1 ಕೊರತೆಯಿಂದ. ವಿಟಮಿನ್ B2 ಇದ್ರ ಕೆಮಿಕಲ್ ನೇಮ್ ಬಂದುಬಿಟ್ಟು ರೈಬೋಫ್ಲವಿನು. ಸೊ ಇದರಿಂದ ಬರೋ ರೋಗ ಏನಂದರೆ ಅರಿಬೋಪ್ಲೆವಿನೋಸಿಸ್ಸು. ಅಂದರೆ ಇದ್ರದ್ದು ಲಕ್ಷಣ ಏನಂದರೆ ಕ್ರ್ಯಾಕಡ್ ಲಿಪ್ಸು ಅಂದರೆ ತುಟಿ ಒಡೆಯೋದು, ಚರ್ಮ ಬಿರುಕು ಬಿಡೋದು, ಬಾಯಿಯಲ್ಲಿ ಅಲ್ಸರ್ ಆಗೋದು, ಬಾಯಿ ಮತ್ತು ನಾಲಿಗೆಯಲ್ಲಿ ಊತ ಬರೋದು, ಇದಿಷ್ಟು ಅರಿಬೋಫ್ಲವನೋಸಿಸ್ನ ಲಕ್ಷಣಗಳು B2 ಕೊರತೆಯಿಂದ ಆಗುತ್ತೆ. ವಿಟಮಿನ್ B3 ಅದರ ಕೆಮಿಕಲ್ ನೇಮು ನಿಯಾಸಿನು, ನಿಕೋಟಿನ್ ಆ್ಯಸಿಡ್ ಅಂತ ಕರೀತಾರೆ. ಅದರಿಂದ ಬರೋ ರೋಗ ಏನು ಅಂದರೆ ಅದರ ಕೊರತೆಯಿಂದ ಬರೋ ರೋಗ, ಕಂಡು ಬರೋ ರೋಗ ಅಂದರೆ ಪೆಲೆಗ್ರಾ. ಸೊ ಪೆಲೆಗ್ರಾನ ಏನಂತ ಕರೀತಾರೆ, 4D ರೋಗ ಅಂತ ಕೂಡ ಕರೀತಾರೆ. ಯಾಕಂದರೆ ಇದರಲ್ಲಿ 4
ಡಿ ಆಂಗ್ಲ ಭಾಷೆ ಅಕ್ಷರದಿಂದ ಕೂಡಿರುವಂಥ ರೋಗಗಳನ್ನು ಇದು 4 ರೋಗಗಳನ್ನು ಒಳಗೊಂಡಿರುತ್ತೆ. ಯಾವುದು? ಪೆಲೆಗ್ರಾ. ಫಸ್ಟ್ ಒನ್ ನೋಡೋದಾದರೆ ಡಯರಿಯಾ ಅಂದರೆ ಕನ್ನಡದಲ್ಲಿ ಅತಿಸಾರ ಭೇದಿ. ಎರಡನೇದು ಡರ್ಮಟೈಟಿಸು ಅಂದರೆ ಚರ್ಮ ರೋಗ. ಥರ್ಡ್ ಒನ್ ನೋಡೋದಾದರೆ ಬುದ್ಧಿಮಾಂದ್ಯತೆ, ಡಿಮಿನೇಷಿಯಾ. ಫೋರ್ತ್ ಒನ್ನು ಮರಣ, ಡೆತ್ ಆಗಿರುತ್ತೆ. ಡಯರಿಯಾ, ಡರ್ಮಟೈಟಿಸು, ಡಿಮಿನೇಷಿಯಾ, ಡೆತ್ತು. ಇದನ್ನು 4D ಅಂತ ಹೇಳ್ಬೋದು, 4D. 4 ರೋಗಗಳನ್ನು ಒಳಗೊಂಡಿರೋದು ಯಾವುದಾಗಿರುತ್ತೆ ಅಂದರೆ ಪೆಲೆಗ್ರಾ ಆಗಿರುತ್ತೆ. ಯಾಕೆ ಪೆಲೆಗ್ರಾ ಕಂಡುಬರುತ್ತೆ ಅಂದರೆ ಆಹಾರದಲ್ಲಿ ನಿಯಾಸಿನ್ ಕೊರತೆಯನ್ನು ಬರೋದ್ರಿಂದ. ಅಂದರೆ ಈ ವಿಟಮಿನ್ B3 ಹೇಳಿದ್ವಿ, ನಿಯಾಸಿನ್ ಅದು ಕೆಮಿಕಲ್ ನೇಮ್ ಅಂತ. ಆಹಾರದಲ್ಲಿ ನಿಯಾಸಿನ್ ಕೊರತೆಯಿಂದ ಬರುವಂಥ ರೋಗ ಆಗಿರುತ್ತೆ. ನೆಕ್ಸ್ಟು ವಿಟಮಿನ್ B5, ಅದರ ರಾಸಾಯನಿಕ ಹೆಸರು ಅಥವಾ ಕೆಮಿಕಲ್ ನೇಮು ಪ್ಯಾಂಟಥೆನಿಕ್ ಆ್ಯಸಿಡು. ಸೊ ಇದರಿಂದ ಬರುವಂಥ ರೋಗ ಪೆರೆಸ್ಥೇಸಿಯಾ ಅಂದರೆ ಟಿಂಗ್ಲಿಂಗ್ ಆಗೋದು, ನಮ್ನಿಂಗ್ ಆಗೋದು. ಸೊ ಇದು ಬರ್ತಾ ಹೋಗುತ್ತೆ, ನಮ್ನೆಸ್ ಆಗೋದು. ವಿಟಮಿನ್ B6, ಪಿರಿಡಾಕ್ಸಿನ್ನು. ಇದರಿಂದ ಬರುವಂಥ ರೋಗ ಅಂದರೆ ಅನೀಮಿಯಾ, ಡರ್ಮಟೈಟಿಸು, ನ್ಯೂರಾಲಜಿಕಲ್ ಪ್ರಾಬ್ಲಮ್ಸ್ಗಳು ಬರ್ತಾ ಹೋಗುತ್ತೆ. ಅಂದರೆ ನರ ದೌರ್ಬಲ್ಯ, ಚರ್ಮ ರೋಗ, ಬಾಯಲ್ಲಿ ಹುಣ್ಣು, ಮತ್ತು ಹೆಚ್ಚು ರಕ್ತದೊತ್ತಡ ಆಗೋದು, ಬುದ್ಧಿಮಾಂದ್ಯತೆ, ಇದೆಲ್ಲ B6ನ ಕೊರತೆ ಆಗಿರೋದು. ವಿಟಮಿನ್ B7, ಇದರ ರಾಸಾಯನಿಕ ಹೆಸರು ಮೀನ್ಸ್ ಕೆಮಿಕಲ್ ನೇಮು ಬಯೋಟಿನ್ನು. ಇದನ್ನು ವಿಟಮಿನ್ H ಅಂತ ಕೂಡ ಕರಿತಾ ಹೋಗ್ತಾರೆ, ಯಾವುದನ್ನು? B7ನ. ಸೊ ಇದ್ರ ಕೊರತೆಯಿಂದ ಬರೋ ರೋಗ ಯಾವುದು ಅಂದರೆ ಡರ್ಮಟೈಟಿಸು, ಎಂಟರಿಟಿಸು. ಇದು ಅಂದರೆ ತಲೆ ಕೂದಲು ಉದುರೋದು, ಚರ್ಮಕ್ಕೆ ಸಂಬಂಧಿಸಿದ ರೋಗಗಳು, ನರ ದೌರ್ಬಲ್ಯ, ಉಗುರುಗಳ ಅನಾರೋಗ್ಯ ಉಗುರುಗಳು, ಇವೆಲ್ಲ ರೋಗಗಳು ಕಂಡುಬರುತ್ತೆ. ಯಾವುದು ಕೊರತೆಯಿಂದ? ವಿಟಮಿನ್ B7ನ ಕೊರತೆಯಿಂದ. ನೆಕ್ಸ್ಟು ವಿಟಮಿನ್ B9, ಇದರ ರಾಸಾಯನಿಕ ಹೆಸರು ಫೋಲೇಟು, ಫೋಲಿಕ್ ಆಮ್ಲ, ಫೋಲಿಕ್ ಆ್ಯಸಿಡ್ ಇಂಗ್ಲೀಷ್ನಲ್ಲಿ. ಸೊ ಇದರಿಂದ ಏನು ರೋಗ ಬರುತ್ತೆ ಅಂದರೆ ಮೆಗಲೋಬ್ಲಾಸ್ಟಿಕ್ ಅನೀಮಿಯಾ, ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್ ಇನ್ ಪ್ರೆಗ್ನೆನ್ಸಿ. ನೆಕ್ಸ್ಟು ವಿಟಮಿನ್ B12. ವಿಟಮಿನ್ B12ನ ರಾಸಾಯನಿಕ ಹೆಸರು ಸಯನೋಕೊಬೊಲಮಿನ್. ಸೊ ಇದರಿಂದ ಯಾವ ರೋಗ ಬರುತ್ತೆ ಅಂದರೆ, ಇದರ ಕೊರತೆಯಿಂದ ಯಾವ ರೋಗ ಬರುತ್ತೆ ಅಂದರೆ ಪರ್ನಿಷಿಯಸ್ ಅನೀಮಿಯಾ, ನ್ಯೂರಾಲಜಿಕಲ್ ಪ್ರಾಬ್ಲಮ್ಸ್ಗಳು ಬರ್ತಾ ಹೋಗುತ್ತೆ. ಅನೀಮಿಯಾ ಮೇಜರಾಗಿ ನಾವು ನೋಡ್ತೀವಿ, ಅಂದರೆ ರಕ್ತಹೀನತೆ ಬರುತ್ತೆ. ರಕ್ತಹೀನತೆ ಯಾವಾಗ ಹೆಂಗೆ ಬರುತ್ತೆ ಅಂದರೆ ಕೆಂಪು ರಕ್ತ ಕಣಗಳ ಸಂಖ್ಯೆ ಕಡಿಮೆ ಆಗಿ ರಕ್ತಹೀನತೆ ಬರುತ್ತೆ. ಅದನ್ನೇ ಏನಂತ ಕರೀತಾರೆ? ಅನೀಮಿಯಾ ಅಂತ ಕರಿತಾ ಹೋಗ್ತಾರೆ. ನೆಕ್ಸ್ಟು ವಿಟಮಿನ್ ಸಿ. ವಿಟಮಿನ್ ಸಿಯ ರಾಸಾಯನಿಕ ಹೆಸರು ಆಸ್ಕಾರ್ಬಿಕ್ ಆಮ್ಲ. ಇದರ ಕೊರತೆಯಿಂದ ನಮಗೆ ಬರುವಂಥ ರೋಗ ಯಾವುದು ಅಂದರೆ ಸ್ಕರ್ವಿ ರೋಗ ಬರುತ್ತೆ. ಸ್ಕರ್ವಿ ರೋಗ ಅಂದರೆ ಅದರ ಲಕ್ಷಣ ಹೇಳೋದಾದರೆ ತುಟಿ ಮತ್ತು ಹಲ್ಲಿನ ಒಸಡಿನಲ್ಲಿ ರಕ್ತದ ಕಲೆ ಕಂಡುಬರುತ್ತೆ, ಮತ್ತು ಕಂದು ಬಣ್ಣದ ಚುಕ್ಕೆಗಳು ಕಂಡುಬರುತ್ತೆ, ಹಲ್ಲುಗಳು ಸಡಿಲ ಆಗತ್ತೆ, ಕೈಕಾಲಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ, ಹಲ್ಲಿನ ಒಸಡು ಊದ್ಕೊಳ್ಳುತ್ತೆ, ಬಾಯಲ್ಲಿ ದುರ್ವಾಸನೆ ಬರುತ್ತೆ. ಇದಿಷ್ಟು ಸ್ಕರ್ವಿ ರೋಗದ ಏನಾಗುತ್ತೆ? ಲಕ್ಷಣ ಆಗತ್ತೆ. ಬ್ಲೀಡಿಂಗ್ ಗಮ್ಸು, ಫೆಟಿಗ್ಯೂ, ಊದ್ಕೊಳ್ಳೋದು, ಹಲ್ಲಿನ ಒಸಡು, ಇದೆಲ್ಲ. ನೆಕ್ಸ್ಟು ವಿಟಮಿನ್ ಡಿ. ಅದರ ರಾಸಾಯನಿಕ ಹೆಸರು ಕೆಮಿಕಲ್ ನೇಮು ಕ್ಯಾಲ್ಸಿಫೆರಾಲು. ಇದರ ಕೊರತೆಯಿಂದ ಬರೋ ರೋಗ ಯಾವುದು ಅಂದರೆ ರಿಕೆಟ್ಸು. ಇದು ಮಕ್ಕಳಲ್ಲಿ ಬರುತ್ತೆ, ಚಿಕ್ಕ ಮಕ್ಕಳಲ್ಲಿ. ಅಂದರೆ ಚಿಕ್ಕ ಮಕ್ಕಳ ಮೂಳೆಗಳೇನಾಗುತ್ತೆ? ಮೃದುವಾಗುತ್ತೆ, ಮತ್ತು ಅದರಿಂದ ಏನಾಗುತ್ತೆ? ಮೂಳೆಗಳು ಊನತೆ ಆಗುತ್ತೆ, ಮೂಳೆಗಳು ಮುರಿತ ಉಂಟಾಗತ್ತೆ. ಸೊ
ಇದು ಯಾಕೆ ಬರುತ್ತೆ ಅಂದರೆ, ಈ ಮೆದು ಮೂಳೆ ರೋಗ ಯಾಕೆ ಬರುತ್ತೆ ಅಂದರೆ, ಆಹಾರದಲ್ಲಿ ಕ್ಯಾಲ್ಸಿಯಂನ ಕೊರತೆ ಉಂಟಾಗೋದ್ರಿಂದ ಈ ರೋಗ ಕಂಡುಬರುತ್ತೆ. ಅದು ದೊಡ್ಡೋರಿಗೆ ಹೇಳೋದಾದರೆ, ವಯಸ್ಕರಲ್ಲಿ ನೋಡೋದಾದರೆ ಆಸ್ಟಿಯೋಮೆಲಾಸಿಯಾ. ಆಸ್ಟಿಯೋಮೆಲಾಸಿಯಾ ಅಂದರೆ ಕ್ಯಾಲ್ಸಿಯಂನ ಕೊರತೆ ಮತ್ತು ರಂಜಕದ ಕೊರತೆಯಿಂದ ಬರ್ತಾ ಹೋಗುತ್ತೆ. ಇದ್ರ ರೋಗದ ಲಕ್ಷಣ ಹೇಳೋದಾದ್ರೂ ಸೇಮು. ಸ್ನಾಯುಗಳು ದೌರ್ಬಲ್ಯ ಆಗೋದು, ದೇಹದಲ್ಲಿ ಮೂಳೆಗಳು ನೋವು ಕಾಣಿಸ್ಕೊಳ್ಳೋದು, ಊನತೆ ಹೊಂದೋದು, ಸಾಫ್ಟ್ನಿಂಗ್ ಬೋನ್ಸ್ ಇನ್ ಅಡಲ್ಟ್ಸು. ಇಲ್ಲಿ ರಿಕೆಟ್ಸ್ ಕಾಯಿಲೆ ಬಂದುಬಿಟ್ಟು ಮಕ್ಕಳ ಮೂಳೆಗಳೇನಾಗುತ್ತೆ, ಮೃದು ಆಗುತ್ತೆ. ಸಾಫ್ಟ್ನಿಂಗ್ ಆಫ್ ಬೋನ್ಸ್ ಇನ್ ಚಿಲ್ಡ್ರನ್ ಆಗಿರುತ್ತೆ. ಆಸ್ಟಿಯೋಮೆಲಾಸಿಯಾ ಬಂದುಬಿಟ್ಟು ಸಾಫ್ಟ್ನಿಂಗ್ ಬೋನ್ಸ್ ಆಫ್ ಅಡಲ್ಟ್ಸ್ ಆಗುತ್ತೆ. ದೊಡ್ಡವ್ರ ಮೂಳೆಗಳು ಮೃದು ಆಗ್ತಾ ಹೋಗುತ್ತೆ. ಇದರಿಂದ ಊನತೆ ಮುರಿತ ಆಗೋದು ಎಲ್ಲ ಬರ್ತಾ ಹೋಗುತ್ತೆ. ನೆಕ್ಸ್ಟು ವಿಟಮಿನ್ ಇ. ವಿಟಮಿನ್ ಇ ರಾಸಾಯನಿಕ ಹೆಸರು ಟೋಕೋಫೆರಾಲು. ಸೊ ಇದರಿಂದ ಬರುವಂಥ ರೋಗ ಹೇಳೋದಾದರೆ ನ್ಯೂರಾಲಜಿಕಲ್ ಪ್ರಾಬ್ಲಮ್ಸು ಮತ್ತು ಇನ್ಫರ್ಟಾಲಿಟಿ, ಅಂದರೆ ಬಂಜೆತನ ಉಂಟಾಗತ್ತೆ. ಫರ್ಟಿಲಿಟಿ ರೇಟು ಕಡಿಮೆ ಆಗುತ್ತೆ, ಇನ್ಫರ್ಟಿಲಿಟಿ ಆಗುತ್ತೆ. ವಿಟಮಿನ್ ಕೆ ನೆಕ್ಸ್ಟ್ ಲಾಸ್ಟ್ ಫೈಲೋಕ್ವಿನೈನು ಅದರ ರಾಸಾಯನಿಕ ಹೆಸರು. ಅದರಿಂದ ಬರೋ ರೋಗ ನಾನ್ ಕ್ಲಾಟಿಂಗ್ ಆಫ್ ಬ್ಲಡ್ಡು ಅಥವಾ ಎಕ್ಸೆಸಿವ್ ಬ್ಲೀಡಿಂಗ್ ಆಗಿರುತ್ತೆ. ಇನ್ನು ಹೇಳೋದಾದರೆ ಕನ್ನಡದಲ್ಲಿ ಹಿಮೋಫೀಲಿಯಾ ಬರುತ್ತೆ. ಹಿಮೋಫೀಲಿಯಾ ಅಂತ ಅಂದರೆ ರಕ್ತ ಹೆಪ್ಪುಗಟ್ಟೋದನ್ನು ವಿಫಲ ಆಗ್ತಾ ಹೋಗುತ್ತೆ. ರಕ್ತ ಹೆಪ್ಪುಗಟ್ಟೋದೇ ವಿಫಲ ಆಗ್ತಾ ಹೋಗುತ್ತೆ. ಸೊ ಇದನ್ನು ಏನಂತ ಕರೀತಾರೆ, ಹಿಮೋಫೀಲಿಯಾ ಅಂತ ಕರೀತಾರೆ. ಈ ಹಿಮೋಫೀಲಿಯಾ ರೋಗ ಯಾವುದ್ರ ಕೊರತೆಯಿಂದ ಬರುತ್ತೆ ಅಂದರೆ ವಿಟಮಿನ್ ಕೆನ ಕೊರತೆಯಿಂದ ಬರ್ತಾ ಹೋಗುತ್ತೆ. ಅಂದರೆ ರಕ್ತ ಹೆಪ್ಪುಗಟ್ಟಲ್ಲ, ಅಂದರೆ ನಾನ್ ಕ್ಲಾಟಿಂಗ್ ಆಫ್ ಬ್ಲಡ್ ಆಗುತ್ತೆ. ರಕ್ತ ಹೆಪ್ಪುಗಟ್ಟೋದ್ರಲ್ಲಿ ವಿಫಲ ಆಗ್ತಾ ಇದೆ, ಅಥವಾ ಜಾಸ್ತಿನೇ ಬ್ಲೀಡಿಂಗ್ ಆಗ್ತಾ ಹೋಗುತ್ತೆ. ರಕ್ತ ಹೆಚ್ಚು ಬ್ಲೀಡಿಂಗ್ ಆಗ್ತಾ ಹೋಗುತ್ತೆ. ಬ್ಲೀಡಿಂಗ್ ಆಫ್ ಅಂದರೆ ರಕ್ತ ಹೆಚ್ಚು ಎಕ್ಸೆಸಿವ್ ಆಗ್ತಾ ಹೋಗುತ್ತೆ. ಸೊ ಇದಿಷ್ಟು ಬಂದುಬಿಟ್ಟು ವಿಟಮಿನ್ಸ್ಗಳು ಮತ್ತು ಅದರ ರಾಸಾಯನಿಕ ಹೆಸರು, ಅದರಿಂದ ಬರುವಂಥ ರೋಗ, ಮತ್ತು ಅದು ನೀರಿನಲ್ಲಿ ಕರಗೋದು ಮತ್ತು ಕೊಬ್ಬಿನಲ್ಲಿ ಕರಗುವಂಥ ವಿಟಮಿನ್ಸ್ಗಳನ್ನು ನಾವು ತಿಳ್ಕೊಂಡಿದ್ದೀವಿ ಫ್ರೆಂಡ್ಸ್. ಥ್ಯಾಂಕ್ ಯು.